ನಂಗೆ ನಮ್ಮ ಅಜ್ಜಿಯವರು ಒಂದು ಮಾತು ಹೇಳಿದ್ರು, ಮತ್ತೆ ಗುರುಗಳು ಈ ಮಾತನ್ನು ಹೇಳಿದ್ರು. ಆಮೇಲೆ ಚಟ್ನಳ್ಳಿ ಮಹೇಶ್ ಅವರು ಈ ಮಾತನ್ನ ಎಲ್ಲಾ ವೇದಿಕೆ ಮೇಲೆ ಹೇಳ್ತಾರೆ. ಒಂದು ಹಳ್ಳಿಲಿ ಮಂಜುಳಾ ಹುಳಹಳ್ಳಿ ಮ್ಯಾಮ್ ಈ ಮಾತನ್ನ ನಂಗೆ ಒಂದು ಖಾಸಗಿಯಾದ ಮೀಟಿಂಗ್ ಅಲ್ಲಿ ಒಂದು ಸಭೆಯಲ್ಲಿ ಇದನ್ನ ಹೇಳಿದ್ರು. ಒಂದು ಹಳ್ಳಿಯಲ್ಲಿ ಒಂದು ಅಜ್ಜಿ ಅಥವಾ ಒಂದು ತಾತ, ಅಂದ್ರೆ ಒಬ್ರು ತಾತ ಅಥವಾ ಅಜ್ಜಿ ವಯಸ್ಕರು ತೀರೋದ್ರೆ ಕೇವಲ ಅವರು ಒಂದು ದೇಹವನ್ನ ತ್ಯಾಗ ಮಾಡಿ, ಅಂದ್ರೆ ದೇಹಾಂತ್ಯವನ್ನ ಹೊಂದಲಿಲ್ಲ, ಬಟ್ ಒಂದು ಸಂಸ್ಕೃತಿ, ಒಂದು ಜ್ಞಾನಕೋಶವನ್ನೇ ನಾವು ಕಳ್ಕೊಂಡಂಗೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಆ ಅಜ್ಜಿ ತಾತರು ಹೇಳಿದಂತಹ ಕತೆ, ಅವರು ಬಳಸಿದಂತಹ ಪದ, ವಾಕ್ ಸಂಪ್ರದಾಯದ ಮೂಲಕ ಏನು ಬಾಯಿಂದ ಬಾಯಿಗೆ ಹರಿದು ಬಂದಿದೆ ಎಷ್ಟೋ ಶತಮಾನಗಳಿಂದ, ನಾವು ಇದನ್ನ ಸಿಂಧು ನಾಗರಿಕ ಪರಂಪರೆಯಿಂದನೂ ನಾವು ಒಂದು ಗಮನಾರ್ಹವಾಗಿ ನೋಡ್ತಾ ಬರ್ಬೋದು. ಅಲ್ಲಿಂದ ಇಲ್ಲಿಯವರೆಗೆ ಆ ಭಾರತೀಯತ್ವದ ವಿಚಾರಧಾರೆ ಏನು ಬರ್ತಾ ಬಂದಿದೆ, ಅಂದ್ರೆ ಇಷ್ಟು ಶತಮಾನಗಳ ಕಳೆದರೂ ನಮ್ಮ ಆಚರಣೆ, ವಿಚಾರ, ಸಂಸ್ಕೃತಿ, ಈ ಆಧ್ಯಾತ್ಮಿಕ ಶಕ್ತಿ, ಈ ನೈತಿಕ ನೆಲೆಗಟ್ಟು, ಈ ತರದ ಒಂದು ವಿಚಾರಗಳು ಏನು ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನಂದ್ರೆ ಈ ಸಂಪರ್ಕ. ಅದನ್ನೇ ಪಾರ್ಸಲ್ಸ್ ಮತ್ತೆ ಮ್ಯಾಕ್ಸ್ ತಮ್ಮ ಥಿಯರಿಗಳಲ್ಲಿ ತಾರ್ಕಿಕವಾಗಿ ಹೇಳ್ತಾರೆ. ಹಿರಿಯರು ಹೇಳ್ತಾ ಇದ್ರು, ನಾವು ಸಂಪರ್ಕವನ್ನ ಬೆಳೆಸಿದಲ್ಲಿ ಕೋವಿಡ್ ಟೈಮಲ್ಲಿ ಆಗಲಿ ಎಲ್ಲ ನಾವು ಡಿಜಿಟಲಿ ತುಂಬಾ ಬಳಸಿರೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯಕ್ಕೂ ಕೂಡ ತೊಂದರೆಯನ್ನ ಉಂಟು ಮಾಡಿದೆ. ಇತ್ತೀಚೆಗಷ್ಟೇ ಕಳೆದ ವಾರ ಇದೇ ಒಂದು ಪ್ರಕರಣದ ಬಗ್ಗೆ ನಿಮಾನ್ಸ್ ಅಲ್ಲಿ ಒಂದು ಪ್ರಕರಣ ಆಗಿದೆ. ತುಂಬಾ ಆಪ್ಸ್ ಗಳನ್ನ ಬಳಸಿ ಟ್ರೇಡಿಂಗ್ ಆಪ್ಸ್ ಆಗಿರ್ಲಿ, ಇನ್ನೊಂದು ಆಪ್ಸ್ ಅಂದ್ರೆ ಗೇಮಿಂಗ್ ಆಪ್ಸ್ ಆಗಿರ್ಲಿ, ಅವರು ಮೆಂಟಲಿ ಇಲ್ಲಾಗಿ ಅವ್ರ ಇಡೀ ಕುಟುಂಬದಿಂದ ಒಂದು ಬಿರುಕುಂಟಾಗಿ ಆರ್ಥಿಕವಾಗೂ ದುರ್ಬಲರಾಗಿದ್ದಾರೆ ಅಂತ ನಾನು ವಿಕ್ರಮದಲ್ಲಿ ಒಂದು ಲೇಖನ ಬರಿಬೇಕಾದ್ರೆ ಅಲ್ಲೊಂದು ಪ್ರಕರಣನ ಓದಿದೆ. ಹಾಗಾಗಿ ನಾವು ಈ ತರ ಒಂದು ಸೇರಿದೀವಿ ಒಂದು ಸಭೆ ಅಂದ್ರೆ, ಇಲ್ಲಿ ನಾವು ಗುರು ಹಿರಿಯರಿದ್ದೀವಿ ಅಂದ್ರೆ ಆ ಮಕ್ಕಳಿಗೆ ಅಜ್ಜಿ ಯಾರು, ತಾತ ಯಾರು, ಇನ್ನು ಅಕ್ಕಪಕ್ಕದಲ್ಲಿ ಹಳ್ಳಿಯಲ್ಲಿ ಇರುವಂತಹ ಸಂಬಂಧಿಕರು ಯಾರು, ಅವರು ಏನ್ ಆಲೋಚನೆ ಮಾಡ್ತಾರೆ, ಯಾವ ತರದ ವಿಚಾರಕ್ಕೆ ನಾವು ಪೋಷಣೆ ಕೊಡ್ತೀವಿ, ಆ ತರದ ಒಂದು ವಿಚಾರಧಾರೆ, ಯೋಚನಾ ಲಹರಿ ಆ ಮಕ್ಕಳಲ್ಲಿ ಸೃಷ್ಟಿಯಾಗುತ್ತೆ. ಆ ಯೋಚನಾ ಲಹರಿಯನ್ನ ಆ ಮಕ್ಕಳಲ್ಲಿ ಬಿತ್ತೋದ್ರಿಂದ ನಮ್ಮ ಪರಂಪರೆ ಉಳಿಬಹುದು ಬಂದಿದ್ದಾರೆ.